ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ತಾಲೂಕು JDSನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸತ್ಯಪ್ರಕಾಶ್ ಅವರೇ, ಹಾಗೆ ನಮ್ಮ ಮುಖಂಡರು ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಮುಗೇಶ್ ಅವರೇ, ಹಾಗೂ ರಾಜ್ಯ JDS ಪಕ್ಷದ ಕಾರ್ಯದರ್ಶಿಗಳು ಆತ್ಮೀಯರು ಆಗಿರ್ತಕ್ಕಂಥ ರಹಮತುಲ್ಲಾ ಖಾನ್ ಅವರೇ, ಹಾಗೂ ನಮ್ಮ ಮತ್ತೋರ್ವ ಹಿರಿಯರು ಮುಖಂಡರು ಆಗಿರ್ತಕ್ಕಂಥ ಉದಿಮಡು ರಂಗಶಮಣ್ಣವರೇ, ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಮಲ್ಲೇಗೌಡವರೇ, ಮತ್ತು ನಗರಸಭಾ ಮಾಜಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಅಂಜಿನಪ್ಪನವರೇ, ಮತ್ತು ನಮ್ಮ ನಗರ ಘಟಕದ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ರೇಣುಕಮ್ಮನವರೇ, ಮತ್ತು ಹಾಗೆ ನಮ್ಮ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ಜಯನವರೇ, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಂಗನಾಥಪ್ಪನವರೇ, ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಹಾಗೂ ಪತ್ರಿಕಾ ಮಾಧ್ಯಮದ ನನ್ನೆಲ್ಲ ಸನ್ಮಿತ್ರರುಗಳೇ, ಇವತ್ತು ನಾವೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಒಂದು ಉದ್ದೇಶ, ಈಗಾಗಲೇ ರಾಜ್ಯದಲ್ಲೇ ಕೂಡ ಒಂದು ರೀತಿ ರಾಜಕೀಯ ಸಂಚಲನೆ ಸೃಷ್ಟಿ ಮಾಡಿರ್ತಕ್ಕಂಥ, ಈಗಾಗಲೇ JDS ಪಕ್ಷದ ಎಲ್ಲ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ಇವತ್ತು ಜಮೀರು ರವರ ವಿರುದ್ಧ ನಾವು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೀವಿ. ಏಕೆಂದರೆ ಇವತ್ತು ಜಮೀರ್ ಅಹಮದ್ ಖಾನ್ರವರು ಅವರ ಬೆಳವಣಿಗೆ ಎಲ್ಲ ಆಯಿತು. ಅವರು ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ಮಂತ್ರಿ ಆಗೋದಕ್ಕೆ ಕಾರಣಕರ್ತರು ಯಾರು, ಅವರ ಇಂದಿನ ಸ್ಥಿತಿ ಯಾವ ರೀತಿ ಇತ್ತು ಎಂಬುದನ್ನ ಜಮೀರ್ ಅಹಮದ್ರವರು ಒಂದು ಸರಿ ಹಿಂದಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕಾಗ್ತೈತಿ. ದೇವೇಗೌಡರವರ ಸಂಪೂರ್ಣವನ್ನು ಬೆಂಬಲವನ್ನು ಪಡ್ಕೊಂಡು ಈ ರಾಜ್ಯದಲ್ಲಿ ಒಂದು ಸಮುದಾಯವನ್ನು ಮೇಲೆತ್ತಬೇಕು, ಆ ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು, ಅಲ್ಲೊಬ್ಬ ಒಳ್ಳೆಯ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಪ್ರಭಾವಿ ನಾಯಕರನ್ನು ಬೆಳೆಸಬೇಕು ಎಂಬ ಆಶೋತ್ತರವನ್ನು ಇಟ್ಕೊಂಡು ಅಂತಹ ನಮ್ಮ JDS ಪಕ್ಷದ ವರಿಷ್ಠರು ಇವತ್ತೊಬ್ಬ ರಾಜ್ಯ ನಾಯಕನಾಗಿ ಮಾಡಿದರು. ಇವತ್ತು ಗುರುವಿಗೆ ತಿರುಮಂತ್ರವನ್ನು ಮಾಡೋದ್ರ ಮುಖಾಂತರ ಜಮೀರ್ ಅಹಮದ್ ಖಾನ್ರವರು ಇವತ್ತು ಅವ್ರ ಕುಟುಂಬವನ್ನೇ ನಾವು ಕೊಂಡ್ಕೊಳ್ತೀವಿ ಎಂಬ ಮಟ್ಟಿಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಅವರ ಕೋಟಿ ಕೋಟಿ ಹಣ ಅವ್ರು ಕೊಂಡ್ಕೊಂಬೋದಕ್ಕೆ ಎಲ್ಲಿಂದ ಬಂತು? ಒಬ್ಬ ಬಸ್ ಕಂಡಕ್ಟರಾಗಿ ಜೀವನ ಮಾಡ್ತಿರ್ತಕ್ಕಂಥ ಒಬ್ಬ ಜಮೀರು ಇವತ್ತು ಕೊಂಡ್ಕೊಂತೀವಿ ಎಂಬ ಮಟ್ಟಕ್ಕೆ ಇಡೀ ಮುಸ್ಲಿಂ ಸಮುದಾಯವನ್ನೇ ಬಳಸ್ಕೊಂಡು, ಅದರಲ್ಲೂ ಕೂಡ ಇಡೀ ಮುಸ್ಲಿಂ ಸಮುದಾಯನೇ ಇವತ್ತೆಲ್ಲ ನನ್ನ ಮನೆಯಲ್ಲಿ ಅವರೆಲ್ಲರೂ ಕೂಡ ಇರ್ಬೋದೇನೋ, ಇಡೀ ನನ್ನ ಹಿಡ್ದಲ್ಲಿ ಇರ್ಬೋದೇನೋ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇಡೀ ಮುಸ್ಲಿಂ ಸಮುದಾಯ ಇವತ್ತು ದೇವೇಗೌಡರ ಪರನೂ ಇರೋರು ಇದ್ದಾರೆ, BJP ಪಕ್ಷದ ಪರನೂ ಇರೋರು ಇದ್ದಾರೆ, ಹಲವಾರು ಪಕ್ಷಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಇವತ್ತು ಆ ಸಮುದಾಯದವರು ಇಡೀ ಎಲ್ಲವೂ ಕೂಡ ಸೇರಿ ನಾವು ಕೊಂಡ್ಕೊಳ್ತೀವಿ. ದೇವೇಗೌಡರ ಕುಟುಂಬ ಕೇವಲ ಅದೊಂದು 10-15 ಜನ ಇರ್ತಕ್ಕಂಥದ್ದು ಒಂದೇ ಫ್ಯಾಮಿಲಿ ಅಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷ ಜನಗಳು ಅವ್ರ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಜಮೀರ್ ಅಹಮದ್ ಖಾನ್ರವರು ದೇವೇಗೌಡರ ಕುಟುಂಬವನ್ನು ಅವ್ರು ಎಷ್ಟಿದ್ದಾರೆ ಎಂಬುದು ಅಷ್ಟು ತಿಳ್ಕೊಂಬೋಷ್ಟು ಯೋಗ್ಯತೆಯೇ ಫಸ್ಟ್ ಆ ಮನುಷ್ಯನಿಗಿಲ್ಲ. ದೇವೇಗೌಡರ ಕುಟುಂಬ ಈ ದೇಶದಲ್ಲೇ ಕೂಡ ಇದೆ. ಈ ದೇಶದಲ್ಲಿ ಲಕ್ಷಗಟ್ಟಲೆ ಜನರು ಇರ್ತಕ್ಕಂಥ ಕುಟುಂಬವನ್ನು ಕೊಂಡ್ಕೊಂತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಇಡೀ ನಮ್ಮೆಲ್ಲರೂ ಕೊಂಡ್ಕೊಂತೀವಿ ಎಂಬ ಒಂದು ಅರ್ಥ ಬರ್ತೈತಿ. ನಾವು ಅದನ್ನು ಹೇಳಿಕೆ ಕೊಡ್ತೀವಿ. ಜಮೀರ್ ಅಹಮದ್ ಖಾನ್ರವ್ರಿಗೆ ತಾಕತ್ತಿದ್ರೆ ಅವರ ಒಂದು ಕುಟುಂಬವನ್ನು ಕೊಳ್ತಕ್ಕಂಥ ಮೊದಲೇ ಹೆಜ್ಜೆ ಇಡಲಿ ಸಾಕು, ಈ ರಾಜ್ಯದ ಸರ್ವನಾಶ ಆಗ್ತಾನೆ. ಇಡೀ ರಾಜ್ಯದಲ್ಲಿ ಸರ್ವನಾಶ ಮಾಡ್ತಕ್ಕಂಥ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ತಯಾರಾಗಬೇಕಾಗ್ತೈತಿ. ಅವನ ದುಡ್ಡು ಅವನ ದರ್ಪಕ್ಕೆ ಇವತ್ತು ನಾವು ಯಾರು ಕೂಡ ಅದರದೆಲ್ಲ ನಾವೆಲ್ಲರೂ ಕೂಡ ದೇವೇಗೌಡರ ಕುಟುಂಬದವರೇ. ತಾಕತ್ತಿದ್ರೆ ನಮ್ಮನ್ನು ಕೊಂಡ್ಕೊಂಬಲಿ. ಅವನ ಹೇಳಿಕೆಯಿಂದ ಇಡೀ ಇವತ್ತು ಈ ಒಂದು ದೇವೇಗೌಡರ ಕುಟುಂಬಕ್ಕೆ JDS ಪಕ್ಷಕ್ಕೆ ಇವತ್ತು ಅವಮಾನ ಮಾಡಿದಂತಹ ಕೆಲಸ ಇವತ್ತು ಆ ಜಮೀರ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಹಲವಾರು ಜನ ಇವತ್ತು ಆ ಮುಸ್ಲಿಂ ಸಮುದಾಯವನ್ನು ಕೂಡ ನನ್ನ ಹಿಡ್ದಲ್ಲೇ ಇಟ್ಕೊಂಡಿದ್ದೀನಿ, ನಾನೇ ಸಾಕ್ತಿದ್ದೀನಿ ಎಂಬ ಮಟ್ಟಿಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ಇವತ್ತು ದೇವೇಗೌಡರ ಫ್ಯಾಮಿಲಿ ಅಂದರೆ ರೈತರ ಪರವಾಗಿರ್ತಕ್ಕಂಥ ಫ್ಯಾಮಿಲಿ, ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಫ್ಯಾಮಿಲಿ, ಇಡೀ ರೈತರ ಅವರ ಹುಟ್ಟಿನಿಂದ ಹಿಡಿದು ಇವತ್ತು ಕೊನೆವರೆಗೂ ಕೂಡ ರೈತರಿಗೆ ಒಂದು ಏಳಿಗೆಗೋಸ್ಕರ ಶ್ರಮಿಸ್ತಾ ಇರ್ತಕ್ಕಂಥ, ರೈತರ ಪರವಾಗಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಏಕೈಕವಾಗಿರ್ತಕ್ಕಂಥ ಏನಾದರೂ ಕೂಡ ಒಂದು ಕುಟುಂಬ ಇದೆ ಅಂದರೆ ದೇವೇಗೌಡರ ಕುಟುಂಬ. ಅಂಥ ದೇವೇಗೌಡರ ಕುಟುಂಬವನ್ನು ಸಾವಿರಾರು ಲಕ್ಷಾಂಗಟ್ಟಲೆ ಜನ ಇವತ್ತು ಅವನ ಆರಾಧ್ಯ ದೈವ ಅಂತೇಳಿ ಪೂಜೆ ಮಾಡ್ತಕ್ಕಂಥ ಕುಟುಂಬಗಳಿಗೆ ಇವತ್ತು ಮಾನಸಿಕವಾಗಿ ನೋವಾಗಿದೆ. ಆದ್ದರಿಂದ ಜಮೀರ್ ಅಹಮದ್ ಖಾನ್ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಬೇಕು.
ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮವನ್ನು ಅವ್ರು ಎದುರಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ ದೇವೇಗೌಡರ ಕುಟುಂಬದಲ್ಲಿದ್ದು ನಾವೆಲ್ಲರೂ ಅವ್ರನ್ನ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗ್ತೈತಿ. ಈಗ ಉದಾಹರಣೆ ಅವರಿಗೆ ನಮ್ಮ ರೆಹಮತ್ ಖಾನ್ರವರು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ, ನಮ್ಮ ರಾಜ್ಯ ಪದಾಧಿಕಾರಿಗಳು. ಇವತ್ತು ಅವ್ರಿಗೂ ಕೂಡ ನೋವಾಗಿದೆ, ಯಾಕೆಂದರೆ ಅವ್ರಿಗೂ ಕೂಡ ಒಂದು ಈ ಪಕ್ಷದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟವ್ರೆ. ಇವತ್ತು ಈ ಪಕ್ಷಕ್ಕೆ ಶಕ್ತಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಒಬ್ಬ ರಾಜ್ಯ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ತಾಕತ್ತು ಇವತ್ತು ಈ ಪಕ್ಷಕ್ಕಿದೆ, ದೇವೇಗೌಡರಿಗಿದೆ, ದೇವೇಗೌಡರ ಕುಟುಂಬಕ್ಕಿದೆ. ಇವತ್ತು ಆತನ ತಿಳ್ಕೊಂಡಿರ್ಬೋದು. ಆತನ ಇವತ್ತು ಏನು ಮೊದಲನೇ ಸ್ಥಾನಕ್ಕೆ ಏನು ಆ ಬಸ್ ಕಂಡಕ್ಟರ್ ಆಗಿ ಆ ಒಂದು ಇದನ್ನ ಇಟ್ಕೊಂಡಿದ್ನ ಆ ಮಟ್ಟಕ್ಕೆ ಕಳ್ಸೋ ಅಂಥ ಶಕ್ತಿನೂ ಕೂಡ ದೇವೇಗೌಡರ ಕುಟುಂಬಕ್ಕಿದೆ ಎಂಬುದನ್ನು ಮಾನ್ಯ ಜಮೀರ್ ಅಹಮದ್ ಖಾನ್ ಅವ್ರು ಮರಿಬಾರ್ದು. ಮತ್ತೆ ಏನೇನು ಆ ಸ್ಪ್ಯಾನರ್ಗಳು ಹಿಡಿಯೋಂಥ ಮಟ್ಟಕ್ಕೆ ಆತ ಹೋಗ್ಬೇಕಾಗ್ತದೆ. ಈ ರೀತಿ ದುರ್ನಡತೆಯನ್ನು ದುರ್ಹೇಳಿಕೆಯನ್ನು ಆತೇನಾದರೂ ಕೊಟ್ಟಂಥ ಸಂದರ್ಭದಲ್ಲಿ ಆ ಹಳೆ ಸ್ಥಿತಿಗೆ ಹೋಗ್ತಕ್ಕಂಥ ಕೆಲಸವನ್ನು ಇಡೀ ದೇವೇಗೌಡರ ಕುಟುಂಬ ಈ ರಾಜ್ಯದಲ್ಲಿ ಮಾಡಬೇಕಾಗ್ತೈತೆ. ಅದನ್ನು ಆತ ಅರ್ಥ ಮಾಡ್ಕೋಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಆ ವರ್ಣಭೇದ ಬಗ್ಗೆನೂ ಕೂಡ ಅವರ ಕಪ್ಪು ಬಣ್ಣದ ಬಗ್ಗೆನೂ ಕೂಡ ಮಾತಾಡಿರ್ತಕ್ಕಂಥದ್ದನ್ನ ಕೂಡ ಇಡೀ ಈ ಒಂದು ರಾಜ್ಯದ ರೈತ ಸಮುದಾಯ ಆತನ ವಿರೋಧ ಮಾಡ್ತಾ ಇದ್ದೀವಿ. ಯಾಕೆಂದರೆ ರೈತರು ಅಂದರೆ ನಾವೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು, ಬಿಸಿಲಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ನಾವು ಆಟೋಮೆಟಿಕ್ಕಾಗಿ ನಾವು ಕರಗಿರ್ತಕ್ಕಂಥ ಸರ್ವೇ ಸಾಮಾನ್ಯ. ಅವರ ಆ ಒಂದು ದೇವೇಗೌಡರ ಕುಟುಂಬ ಕರಗೈತೆ ಅಂದರೆ ಕಾರಣನೇ ಕೂಡ ಅವರ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಆ ಒಂದು ಆ ಜೀನ್ಸ್ ಹಂಗೆ ಬೆಳೆದು ಬಂದಿದೆ. ಅದನ್ನು ವಿರೋಧ ಮಾಡ್ತಕ್ಕಂಥದ್ದನ್ನ ರೈತರನ್ನು ವಿರೋಧ ಮಾಡ್ತಕ್ಕಂಥ ಕೆಲಸ ಆಗಿರ್ತೈತೆ. ಆದ್ದರಿಂದ ನಾವು ಕೂಡಲೇ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನು ಮುಂದೆಲ್ಲೂ ಕೂಡ ಪುನರಾವರ್ತನೆ ಆಗಬಾರ್ದು. ಅವ್ರು ನಿಜವಾಗ್ಲೂ ಕೂಡ ದೇವೇಗೌಡರು ಸಾಯತಕ್ಕಲು ಕೂಡ ಅವ್ರ ಫೋಟೋ ಇಟ್ಕೊಂಡು ಮನೆಗೆ ಪೂಜೆ ಮಾಡಬೇಕು. ಇವತ್ತು ಆ ಸ್ಥಾನಕ್ಕೆ ಬರಬೇಕು ಅಂದರೆ ದೇವೇಗೌಡರು ಕಾರಣ ಎಂಬುದನ್ನು ಇವತ್ತು ಜಮೀರ್ ಮರಿಬಾರ್ದು. ಅದನ್ನು ಆತ ಅರ್ಥ ಮಾಡ್ಕೋಬೇಕು. ಇವತ್ತು ಯಾರನ್ನೋ ಓಲೈಸೋಕ್ಕೋಸ್ಕರ ಸಿದ್ದರಾಮಯ್ಯರನ್ನ, ಕಾಂಗ್ರೆಸ್ ಪಕ್ಷದವ್ರನ್ನ, ಇನ್ನೊಬ್ಬರನ್ನ ಓಲೈಸಿ ಏನೋ ಒಂದು ರೀತಿ ಒಳ್ಳೆ ಮೆಚ್ಚುಗೆ ಪಡ್ಕೊಳಕ್ಕೋಸ್ಕರ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಅಭ್ಯಾಸವನ್ನು ಇವತ್ತು ಅವ್ರು ಕಡಿಮೆ ಮಾಡಬೇಕು. ಅದನ್ನು ಕಡಿಮೆ ಮಾಡಲಿಲ್ಲ ಅಂದರೆ ನಮ್ಮೆಲ್ರಿಗೂ ಕೂಡ ಇಡೀ ದೇವೇಗೌಡರ ಸಾವಿರಾರು ಕುಟುಂಬಗಳಿಗೆ ಇದು ನೋವಾಗ್ತೈತೆ. ಆತನ ತಾಕತ್ತು ಮತ್ತೊಮ್ಮೆ ನಾನು ಹೇಳ್ತೀನಿ, ತಾಕತ್ತಿದ್ರೆ ಒಂದು ಕುಟುಂಬ ಕೊಂಡ್ಕೊಂಬಿ ಸಾಕು. ಇಡೀ ಈ ರಾಜ್ಯದಲ್ಲಿರ್ತಕ್ಕಂಥ ದೇವೇಗೌಡರವರ ಒಂದು ಕುಟುಂಬನ ಕೊಂಡ್ಕೊಂಬಂಥ ಶಕ್ತಿ ಆತನಿಗೆ ಏನಾದರೂ ಕೂಡ ಜಮೀನಿಗೆ ಇದ್ದರೆ ಮುಂದೆ ಬರಲಿ ಎಂಬುದನ್ನು ನಾನು ಸವಾಲಾಗ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.